ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆದಾರರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಈ ಕಡೆ ಸೂರ್ಯ ಮಲೇಷ್ಯಾದಿಂದ ಯಾರೋ ಕಸ್ಟಮರ್ ಬಂದಿದ್ದಾರೆ ಅಂತ ಅವ್ರನ್ನ ಕರ್ಕೊಂಬರೋದಕ್ಕೆ ಕಾರಲ್ಲಿ ಬಂದಿರ್ತಾನೆ. ಕಸ್ಟಮರ್ ಹೇಳ್ತಾರೆ, ಇಲ್ಲಿರೋ ನಾವು ಎಲ್ಲ ಒಂದು ದೇವಸ್ಥಾನಗಳನ್ನ ನೋಡಬೇಕಂತ ಬಂದಿದ್ದೀವಪ್ಪ, ನಮಗೆ ಯಾವುದು ದೇವಸ್ಥಾನ ಇದೆ ಎಲ್ಲನೂ ತೋರಿಸ್ಕೊಡು ಅಂತ ಅವರು ಕಸ್ಟಮರು ಸೂರ್ಯನಿಗೆ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಸರಿ ಸರ್ ಆಯಿತು, ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ನಮ್ಮ ಅತ್ತೆನೇ ಹೂವು ಕಟ್ತಾರೆ ಮತ್ತು ನಮ್ಮ ವೈಫು ಅಲ್ಲೇ ಇರ್ತಾರೆ, ನಿಮಗೆ ಪೂಜೆಗೆ ಹೂವಾಗೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಮೀನಿಗೆ ಫೋನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಹೇಳ್ತಾನೆ. ಆಗ ಕಸ್ಟಮರ್ ಕೇಳ್ತಾರೆ, ಏನಪ್ಪ ಇದು ಬಾಡಿಗೆ ಕಾರ ಅಂತ ಕೇಳಿದಾಗ, ಇಲ್ಲಮ್ಮ ನಂದು ಇದು ಸ್ವಂತ ಕಾರು, ಇನ್ನೂ ಒಂದು ಕಾರಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರೆ. ದೇವಸ್ಥಾನಕ್ಕೆ ಬಂದು ಪೂಜೆನೆಲ್ಲ ಮುಗಿಸ್ತಾರೆ. ಈ ಕಡೆ ಮಂಜ ಬಂದು ಅಮ್ಮ ಜೊತೆ ಮಾತಾಡ್ತಾನೆ. ಈ ಕಡೆ ಕಾಗೆಸುಬ್ಬ ಮತ್ತು ಅವ್ರ ಚೇಲಗಳೆಲ್ಲ ಅಲ್ಲಿಗೆ ಬರ್ತಾರೆ. ಕಾಗೆಸುಬ್ಬ ನೋಡ್ಬಿಟ್ಟು ಇವರೆಲ್ಲ ಯಾಕೆ ಇಲ್ಲಿಗೆ ಬರ್ತಿದ್ದಾರೆ ಅಂತ ನೋಡ್ತಾ ಇರ್ತಾನೆ. ಆಗ ಮಂಜ ಅವ್ರ ಅಮ್ಮ ಹೇಳ್ತಾರೆ, ಅವ್ರು ಎಲ್ಲಿಗಾದರೂ ಬರಲಿ, ನೀನು ಮತ್ತು ಅವ್ರ ಹತ್ರ ಹೋಗಬೇಡ ಅಂತ ಕುಸುಮ ಅವ್ರು ಹೇಳ್ತಾರೆ. ಕಾಗೆಸುಬ್ಬ ಬಂದು ದೇವಸ್ಥಾನ ಹತ್ರ ಪೂಜಾರಿ ಹತ್ರ ಕೇಳ್ತಾನೆ, ಮೀನಾ ಮತ್ತು ಅವ್ರ ತಮ್ಮ ಎಲ್ಲರೂ ಇದ್ದಾರಲ್ಲ, ಅದ್ರ CCTV ಫುಟೇಜ್ ಬೇಕಾ ಅಂತ ಕೇಳ್ಕೊತಾನೆ. ಆಗ ಅಲ್ಲಿರೋ ದೇವಸ್ಥಾನದವರು ಅದನ್ನೆಲ್ಲ ಸುಮ್ಮನೆ ಯಾರ ಕೈಯೂ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸುಬ್ಬ, ಮೀನಾ ತಮ್ಮ ನನ್ನ ಫ್ರೆಂಡು, ಅವರೆಲ್ಲ ನಮ್ಗೆ ಗೊತ್ತಿರೋರೆ, ಸ್ವಲ್ಪ ಕೊಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊತಾನೆ. ದೇವಸ್ಥಾನದವ್ರು ಹೇಳ್ತಾರೆ, ಅದನ್ನೆಲ್ಲ ಕೇಳ್ಕೊಂಡು ಪೊಲೀಸವ್ರು ಬಂದರೆ ಮಾತ್ರ ಕೊಡೋದು, ಇಲ್ಲಾಂದರೆ ನಮ್ಗೆ ಯಾರಾದರೂ ಪರಿಚಯ ಇದ್ದರೆ ಮಾತ್ರ ನಾವು ಕೊಡೋದು, ಸುಮ್ಮನೆ ಯಾರೋ ಕೊಡೋದಿಲ್ಲ ಅಂತ ದೇವಸ್ಥಾನದವರು ಹೇಳ್ತಾರೆ. ಈ ಕಡೆ ಕಸ್ಟಮರ್ ಬರ್ತಾರೆ ಅಂತ ಮೀನಾ ಸೂರ್ಯ ಇಬ್ಬರು ಪೂಜೆ ಮಾಡೋದಕ್ಕೆ ಏರ್ಪಾಡು ಮಾಡ್ಕೊಂಡಿರ್ತಾರೆ. ಆಗ ಪೂಜೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಆಗ ಕಸ್ಟಮರ್ ಹೇಳ್ತಾರೆ, ನೀವು ತುಂಬ ಸಿಂಪಲಾಗಿ ಮಾಡ್ತೀರಾ ಅಂದ್ಕೊಂಡಿದ್ವಿ, ಆದರೆ ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಚೆನ್ನಾಗಾಯಿತು ಅಂತ ಕಸ್ಟಮರು ಹೇಳ್ತಾರೆ. ಆಗ ದಂಪತಿಗಳು ನಾವು ಪ್ರದಕ್ಷಿಣೆ ಹಾಕೊಂಬರ್ತೀವಿ ಅಂತ ಹೋದಾಗ ಈ ಕಡೆ ಸೂರ್ಯ ಹೇಳ್ತಾನೆ, ಅವರು ಮಲೇಷ್ಯಾದಿಂದ ಬಂದಿದ್ದಾರೆ, ನಮ್ಮ ದೇಶನೆಲ್ಲ ನೋಡಬೇಕಂತ, ಈ ದೇವಸ್ಥಾನಗಳೆಲ್ಲ ನೋಡಬೇಕಂತ, ಅದಕ್ಕೆ ಕರ್ಕೊಂಬಂದೆ ಅಂತ ಸೂರ್ಯ ಮೀನಾಗಿ ಹೇಳ್ತಾನೆ. ಆಗ ಮೀನನ್ನು ಸಂತೋಷ ಪಡ್ಕೊಂಡು ಊಟ ಎಲ್ಲ ಆಯಿತಾ ಅಂತ ಕೇಳ್ತಾಳೆ. ಸೂರ್ಯ ಇನ್ನೂ ಇಲ್ಲ, ಅವ್ರಿಗೂ ಸೇರಿಸಿ ಅಡುಗೆ ಮಾಡಿಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಮೀನಾ ಹೇಳ್ತಾಳೆ, ನಾನೇನೋ ಮಾಡೋಕ್ಕೆ ರೆಡಿ, ಆದರೆ ಅತ್ತೆಯವರು ಒಪ್ಪಬೇಕಲ್ಲ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ನಾನು ಅಪ್ಪಂಗೆ ಫೋನ್ ಮಾಡಿ ಹೇಳ್ತೀನಿ ಬಿಡು ಮೀನಾ ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ರೀ ಇವರು ಮಲೇಷ್ಯಾದಿಂದ ಬಂದಿರೋರು ಅಂತ ಹೇಳ್ತಾರಲ್ಲ, ರೋಹಿಣಿ ಬಗ್ಗೆ ಕೇಳಿದ್ರೆ ಗೊತ್ತಾಗುತ್ತಲ್ವಾ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಹೌದಲ್ವಾ ಮೀನಾ, ಅಷ್ಟೊತ್ತಿಂದ ನನಗೆ ಆ ಯೋಚನೆ ಬಂದಿಲ್ಲ ನೋಡು, ಮನೆಗೆ ಬರ್ತಾರಲ್ಲ ಅವಾಗ ಕೇಳೋಣ ಅಂತ ಸೂರ್ಯ ಹೇಳ್ತಾನೆ. ಕಾಗೆಸುಬ್ಬ ರೋಹಿಣಿಗೆ ಫೋನ್ ಮಾಡಿ, CCTV ಫುಟೇಜು ನಮಗೆ ಅವರು ದೇವಸ್ಥಾನದವ್ರು ಕೊಡ್ತಾ ಇಲ್ಲ, ಅವ್ರಿಗೆ ಪರಿಚಯ ಇರೋರು ಇಲ್ಲಾಂದರೆ ಪೊಲೀಸವ್ರು ಬಂದರೆ ಮಾತ್ರ ಕೊಡ್ತಾರೆ ಅಂತ ಹೇಳಿದ್ರು, ನಮ್ಗೆ ಸಿಗಲಿಲ್ಲ ಅಂತ ಕಾಗೆಸುಬ್ಬ ರೋಹಿಣಿಗೆ ಹೇಳ್ತಾನೆ. ರೋಹಿಣಿ, ನೀವು ಅಲ್ಲಿ ಹೋಗಿದ್ದೀನ ಮೀನಾ ಮನೆಯವರು, ಇಲ್ಲ ಅವರಮ್ಮ ಯಾರಾದ್ರು ನೋಡಿದ್ರ ಅಂತ ಕೇಳ್ತಾಳೆ ರೋಹಿಣಿ. ಅದಕ್ಕೆ ಕಾಗೆಸುಬ್ಬ, ಹೌದು ಅವರಮ್ಮ ಮತ್ತು ಅವ್ರ ತಮ್ಮ ಅಲ್ಲೇ ಇದ್ರು, ನೋಡಿದ್ರು ಅಂತ ಕಾಗೆಸುಬ್ಬ ಹೇಳ್ತಾನೆ. ರೋಹಿಣಿ ಹೇಳ್ತಾಳೆ, ಯಾರಿದ್ದಾರೆ, ಯಾರೆಲ್ಲ ನೋಡ್ಕೊಂಡು ಹೋಗ್ಬಾರ್ದಾ, ಈಗಾಗಲೇ ನೀವು ಹೋಗಿರೋದು ಏನಕ್ಕೆ ಅಂತ ಡೌಟ್ ಬಂದಿರುತ್ತೆ ಅವ್ರಿಗೆ ಅಂತ ರೋಹಿಣಿ ಬೈತಾಳೆ ಕಾಗೆಸುಬ್ಬಂಗೆ. ಕಾಗೆಸುಬ್ಬ ಹೇಳ್ತಾನೆ, ಅದು ಹೋಗಲಿ, ಇವಾಗ CCTV ಫುಟೇಜ್ ಸಿಕ್ಕಿದ್ರೆ ಮಾತ್ರನೇ ಮೋಸ ಮಾಡಿದವ್ರು ಹೇಗಿದ್ದಾನೆ ಏನು ಎತ್ತಂತ ವಿಚಾರಿಸೋಕ್ಕಾಗೋದು, ಇಲ್ಲಾಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಕಾಗೆಸುಬ್ಬ ಹೇಳ್ತಾನೆ. ರೋಹಿಣಿ ಕೋಪ ಮಾಡ್ಕೊಂಡು, ಅದಕ್ಕೆ ನಾನೇನಾದ್ರು ವ್ಯವಸ್ಥೆ ಮಾಡ್ಕೋತೀನಿ, ನೀವು ಇನ್ನು ಹೋಗಿ ಅಂತ ಹೇಳ್ತಾಳೆ ರೋಹಿಣಿ. ಮನೋಜಿಗೆ ಫೋನ್ ಮಾಡಿ, ಅಲ್ಲಿ ದೇವಸ್ಥಾನದವರು CCTV ಫುಟೇಜ್ನ ಕೊಡ್ತಾ ಇಲ್ವಂತೆ, ಪೊಲೀಸವರು ಇಲ್ಲಾಂದರೆ ಅವ್ರ ಪರಿಚಯ ಇರೋರಿಗೆ ಮಾತ್ರ ಹೋದರೆ ಮಾತ್ರ ಕೊಡ್ತಾರಂತೆ, ಅದಕ್ಕೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸವ್ರನ್ನ ಕರ್ಕೊಂಡೋಗಿ ಒಂದು ಸಲ ವಿಚಾರಿಸಿ, ಆವಾಗ ನಿಮಗೆ CCTV ಫುಟೇಜು ಕೊಡ್ತಾರೆ ಅಂತ ರೋಹಿಣಿ ಮನೋಜ್ಗೆ ಹೇಳ್ತಾಳೆ. ಈ ಕಡೆ ಮನೇಲಿ ಮೀನಾ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಡ್ತಾಳೆ. ಶ್ರುತಿ ಬಂದುಬಿಟ್ಟು, ಏನು ಮೀನಾ ಅವರೇ ಏನೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಡುಗೆಗೆ ಅಂತ ಶ್ರುತಿ ಕೇಳ್ತಾಳೆ. ಮೀನಾ ಹೇಳ್ತಾಳೆ, ಹೌದೌದು ಸ್ಪೆಷಲೇ ಇವತ್ತು, ಮಲೇಷ್ಯಾದಿಂದ ಯಾರೋ ಇಬ್ಬರು ದಂಪತಿಗಳು ಬಂದಿದ್ದಾರೆ, ಸೂರ್ಯ ಅವರು ಮನೆಗೆ ಕರ್ಕೊಂಬರ್ತಿದ್ದಾರೆ ಊಟಕ್ಕಂತ, ಅದಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ ಅಂತ ಮೀನಾ ಹೇಳ್ತಾಳೆ. ನೀವು ಒಬ್ಬರೇ ಮಾಡ್ತೀರಾ, ಹಾಗಾದ್ರೆ ಹೆಲ್ಪ್ಗೆ ರವಿಗೆ ಹೇಳಲ್ಲ ಅಂತ ಶ್ರುತಿ ಕೇಳ್ತಾಳೆ. ಮೀನಾ ಬೇಡ ಅಂತ ಹೇಳ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, ಅಲ್ಲ ಮೀನಾ ಅವರೇ, ನಂಗೆ ಡಬ್ಬಿಂಗ್ ಮಾಡೋ ಅಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ, ಅದಕ್ಕೆ ಜ್ಯೂಸ್ ಕುಡ್ಕೊಂಡು ಸುಧಾರಿಸ್ಕೊಂಡು ನಾನು ಕೆಲಸ ಮಾಡ್ತೀನಿ, ನೀವು ಮಾತ್ರ ಬೆಳಿಗ್ಗೆ ಎದ್ದು ಹೂವು ಕಟ್ಟಿ ಡೆಕೋರೇಷನ್ ಎಲ್ಲ ಮಾಡಿ ಮತ್ತು ಅಡುಗೆ ಕೆಲಸ ಮಾಡಿ ಮನೆ ಕೆಲಸ ಎಲ್ಲ ಹೆಂಗೆ ಮಾಡ್ತೀರಾ, ಹೇಗೆ ಸಾಧ್ಯ ಅಂತ ಶ್ರುತಿ ಕೇಳ್ತಾಳೆ. ಮೀನಾ ಹೇಳ್ತಾಳೆ, ನಿಮ್ಮ ಮನೇಲೆಲ್ಲ ಕೆಲಸನ ಯಾರು ಮಾಡ್ತಿದ್ರು ಅಂತ ಕೇಳಿದಾಗ ಕೆಲಸದವ್ರು ಬರ್ತಾಯಿದ್ರು ಮಾಡ್ತಾಯಿದ್ರು ಅಂತ ಶ್ರುತಿ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ನಮ್ಮನೆಲ್ಲ ಆ ಪರಿಸ್ಥಿತಿ ಇಲ್ಲ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು, ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೂ ನಾವೇ ಹೋಗಬೇಕಾಗುತ್ತೆ, ಅದೆಲ್ಲ ನಮಗೆ ರೂಢಿ ಆಗಿಬಿಟ್ಟಿದೆ, ಅದು ಪರಿಸ್ಥಿತಿ ನಮಗೆ ಎಲ್ಲನೂ ಕಲಿಸಿದೆ ಅಂತ ಮೀನಾ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ನೀನಾದರೂ ನಿಮ್ಮ ಅಪ್ಪ ಅಮ್ಮಂಗೆ ಒಬ್ಬಳೇ ಮಗಳು, ನಿಮ್ಮ ಅಪ್ಪ ಅಮ್ಮ ನೀನು ಚೆನ್ನಾಗಿರಲಿ ಅಂತ ಅನ್ಕೋತಾರೆ, ಅದಕ್ಕೆ ನಿನ್ನ ಕೈಲಿ ಏನೋ ಕೆಲಸ ಮಾಡಿಸಲ್ಲ ಅಂತ ಮೀನಾ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಹೌದಲ್ವಾ, ನೀವು ಒಬ್ಬನ ಕೆಲಸದವ್ರು ಇಟ್ಕೋಬೋದಲ್ಲ, ನಿಮಗೂ ಹೆಲ್ಪ್ ಆಗುತ್ತಲ್ವ ಅಂತ ಶ್ರುತಿ ಹೇಳ್ತಾಳೆ. ಹೇಳ್ತಾಳೆ, ಏನು ಕೆಲಸದವ್ರ, ನಾನು ಈ ಮನೆಗೆ ಸೊಸೆಯಾಗಿ ಬರೋಕ್ಕೆ ಮುಂಚೆ ಒಬ್ಬರು ಇದ್ದರು ಕೆಲಸದವ್ರು, ನಾನು ಮದುವೆ ಆಗಿ ಬಂದಮೇಲೆ ಅವ್ರನ್ನ ಬಿಡಿಸ್ಬಿಟ್ರು, ನಾನೇ ಕೆಲಸ ಮಾಡ್ತೀನಲ್ಲ ಅಂತ, ಮತ್ತೆ ಇವಾಗ ಸೇರಿಸ್ಕೊತಾರ ಅಂತ ಮೀನಾ ಕೇಳ್ತಾಳೆ. ಅದಕ್ಕೆ ಶ್ರುತಿ, ಮತ್ತೆ ಸೇರಿಸ್ಕೋಬೋದಲ್ಲ, ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಾಳೆ. ಹೇಳ್ತಾಳೆ, ಅದೆಲ್ಲ ಆಗಲ್ಲ ಶ್ರುತಿ, ಅತ್ತೆ ಅವ್ರನ್ನ ಸೇರಿಸ್ಕೋಬಾರ್ದು ಅಂತ ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾಳೆ.
ಅದಕ್ಕೆ ಅದೇಗೆ ಆಗುತ್ತೆ ಅಂತ ಕೇಳಬೇಕಾದ್ರೆ, ಯಾಕೆ ಅಂದರೆ ನನ್ನ ಸಂಬಳ ಇಲ್ದಿರೋ ಕೆಲಸ ಮಾಡೋಕ್ಕೆ ನಾನೇ ಇದ್ದೀನಲ್ಲ, ಮತ್ತು ಯಾಕೆ ಸೇರಿಸ್ಕೊತಾರೆ ಅಂತ ಮೀನಾ ಹೇಳ್ತಾಳೆ. ಏನು ಮೀನಾ ಅವ್ರು ಈ ಥರ ಮಾತಾಡ್ತಿದ್ದೀರಾ ಅಂದಾಗ, ಹೌದು ಶ್ರುತಿ, ಅತ್ತೆ ಪ್ರಕಾರ ನಾನು ಈ ಮನೆ ಕೆಲಸದವಳು ಅಷ್ಟೇ ಅಂತ ಮೀನಾ ಹೇಳ್ತಾಳೆ. ಕೇಳಿಸ್ಕೊಂಡು ಶ್ರುತಿಗೆ ತುಂಬ ಬೇಜಾರಾಗುತ್ತೆ. ಮೀನಾ ಅವರೇ ಈ ಥರ ಎಲ್ಲ ಅಂದ್ಕೊಳ್ಳೋದು ತುಂಬ ತಪ್ಪು. ಅತ್ತೆ ಇಷ್ಟೆಲ್ಲ ಕೆಲಸ ಮಾಡ್ತೀರಲ್ಲ ನೀವು, ನಿಮ್ಗೇನಾದ್ರು ಸಂಬಳ ಏನಾದರೂ ಕೊಡ್ತಾ ಇದ್ದಾರಾ? ಇದ್ರ ಬಗ್ಗೆ ನಾನು ಅತ್ತೆ ಥರ ಮಾತಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ನೀನು ಅದೆಲ್ಲ ಏನೂ ಬೇಡ ಶ್ರುತಿ ಅವರೇ ಅಂತ ಮೀನಾ ಹೇಳ್ತಾಳೆ. ಶ್ರುತಿ ಅವ್ರು ಏನಾದರೂ ಕೇಳಿಲ್ಲ, ನಾನು ಜಗಳ ಆದರೂ ಮಾಡಿ ನಾನು ಇದನ್ನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಮೀನಾ ಶ್ರುತಿನ ತಡೆದು, ಬೇಡ ಬೇಡ, ಇವಾಗ ನೀ ಏನಾದರೂ ಕೇಳಿದ್ರೆ ಅತ್ತೆ ಬೇಡ ಅಂತಾರೆ, ದೊಡ್ಡ ಜಗಳ ಆಗುತ್ತೆ ಶ್ರುತಿ ಅವರೇ, ಬೇಡ ಅಂತ ಮೀನಾ ಹೇಳ್ತಾಳೆ. ಇವಾಗ ಶ್ರುತಿ ಹೇಳ್ತಾಳೆ, ನೀವು ಈ ಫ್ಯಾಮಿಲಿ ಸೊಸೆ, ಈ ಮನೆಗೆ ಸಂಬಂಧಪಟ್ಟವ್ರು, ಹಾಗಂತ ನೀವೊಬ್ಬರೇ ಈ ಕೆಲಸ ಎಲ್ಲ ಮಾಡಬೇಕಂತ ಶ್ರುತಿ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಅದೆಲ್ಲ ನನಗೆ ಗೊತ್ತಿಲ್ವಾ, ನೀವು ನಮ್ಮ ತಂಗಿ ಇದ್ದಾಗೆ ಅಂತ ಮೀನಾ ಹೇಳ್ತಾಳೆ ಶ್ರುತಿಗೆ. ಇದೇ ಥರ ಮೀನಾ ಶ್ರುತಿ ಮಾತಾಡ್ಕೋಬೇಕಾದ್ರೆ ಶಾಂತಿ ಅಲ್ಲಿಗೆ ಬರ್ತಾಳೆ. ಏನಿಬ್ರು ಏನು ಮಾಡ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಶ್ರುತಿ ಹೇಳ್ತಾಳೆ, ಅಡುಗೆ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಶಾಂತಿ ಅಡುಗೆ ಮನೆಯಲ್ಲಿ ನೋಡ್ಬಿಟ್ಟು, ಏನು ಇಷ್ಟೊಂದು ತರಕಾರಿ ಇಟ್ಕೊಂಡು ಏನೇ ಮಾಡ್ತಿದ್ಯಾ, ಯಾರೆಲ್ಲ ಬರ್ತಿದ್ದಾರೆ, ಯಾರಿಗೆಲ್ಲ ಅಡುಗೆ ಮಾಡ್ತಿದ್ದೆ ಅಂತ ಶಾಂತಿ ಕೇಳ್ತಾಳೆ. ಹೇಳ್ತಾಳೆ, ಅವರು ಮಲೇಷ್ಯಾದಿಂದ ಯಾರೋ ದಂಪತಿಗಳು ಬಂದಿದ್ದಾರೆ, ಅವ್ರನ್ನ ಕರ್ಕೊಂಬರ್ತಾರಂತೆ, ಅವ್ರಿಗೋಸ್ಕರ ಅಡುಗೆ ಎಲ್ಲ ತಯಾರಿ ಮಾಡ್ತಿದ್ದೀನಿ ಅಂತ ಮೀನಾ ಹೇಳ್ತಾಳೆ. ಶಾಂತಿ ಕೋಪ ಮಾಡಿಕೊಂಡು, ಅಲ್ಲ ಕಣೆ, ಅವ್ರನ್ನ ಕರ್ಕೊಂಬರೋಕ್ಕೆ ಮುಂಚೆ ನಾನು ಒಂದು ಮಾತು ಕೇಳಬೇಕು ಅಂತ ಗೊತ್ತಾಗಲ್ವ ಅವನಿಗೆ, ನಿನಗಾದ್ರೂ ಗೊತ್ತಾಗಲ್ವ ಅಡುಗೆ ಮಾಡೋಕ್ಕೆ ಮುಂಚೆ ನಾನು ಒಂದು ಮಾತು ಕೇಳಬೇಕು ಅಂತ ಶಾಂತಿ ಬೈತಾಳೆ. ಹೇಳ್ತಾಳೆ, ಅವರು ಮಲೇಷ್ಯಾದಿಂದ ಬಂದಿದ್ದಾರೆ, ಇವ್ರು ಕಾರಲ್ಲಿ ಬಾಡಿಗೆಗೆ ಅಂತ ಬಂದಿದ್ದಾರೆ, ಅವ್ರಿಗೆ ಬೇರೆ ಎಲ್ಲ ಕಡೆ ಗೊತ್ತಿಲ್ಲ, ಅದಕ್ಕೆ ಊಟಕ್ಕೆ ಇಲ್ಲೇ ಕರ್ಕೊಂಬರ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಶಾಂತಿ ಕೋಪ ಮಾಡ್ಕೊಂಡು, ಏನು ಬಾಡಿಗೆಗೆ ಬಂದವ್ರಿಗೆಲ್ಲ ಇಲ್ಲಿ ಅಡುಗೆ ಮಾಡಾಕ್ತಾರೆ, ಇದನ್ನು ಹೋಟ್ಲ್ ಅಂದ್ಕೊಂಡಿದ್ದೀರಾ ನೀವು ಅಂತ ಶಾಂತಿ ಬೈತಿರ್ತಾಳೆ. ಅದನ್ನು ಅವ್ರು ಬಂದಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂದಾಗ ಈ ಕಡೆ ಶ್ರುತಿ ಎಲ್ಲ ಕೇಳಿಸ್ಕೊಂಡು ಆಗ್ತಾ ಇರ್ತಾಳೆ. ಶಾಂತಿ ಅವ್ನು ಬಂದಮೇಲೆ ನೀನೇನೋ ಹೇಳೋದು, ಅವನೇನೋ ಕೇಳಿ ಕೂಗಾಡೋದೆಲ್ಲ ಏನೂ ಬೇಕಾಗಿಲ್ಲ, ನಾನೇ ಆಮೇಲೆ ಅವನ್ನ ಕೇಳ್ಕೊತೀನಿ, ನೀನೇನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೋಗ್ತಾಳೆ. ಅಷ್ಟರಲ್ಲಿ ರಂಗತವ್ರು ಬಂದು, ಏನೇ ಶಾಂತಿ ಹಿಂಗೆಲ್ಲ ಕೂಗಾಡ್ತಿದ್ದೆ ಅಂತ ಕೇಳ್ತಾರೆ. ಶಾಂತಿ ಕೋಪ ಮಾಡ್ಕೊಂಡು, ಎಲ್ಲ ನಿಮ್ಮ ಮಗಯಿಂದನೇ, ನನ್ನನ್ನು ಕೇಳ್ದಿರ ಅದು ಯಾರನ್ನೋ ಊಟಕ್ಕೆ ಕರೆದಿದ್ದಾನೆ, ಅದಕ್ಕೆ ನಾನು ಬೈತಾ ಇದ್ದೆ ಅಂತ ಶಾಂತಿ ಹೇಳ್ತಾಳೆ. ರಂಗತವ್ರು ಹೇಳ್ತಾರೆ, ಸೂರ್ಯ ಹಾಗೆ ನನಗೆ ಫೋನ್ ಮಾಡಿ ಹೇಳಿದ್ದಾನೆ, ನಾನು ಅದಕ್ಕೆ ಸರಿ ಅಂತ ಹೇಳಿದ್ದೀನಿ ಅಂತ ರಂಗತವ್ರು ಹೇಳ್ತಾರೆ. ಶಾಂತಿ ಏನು ಸರಿ ಅಂತ ಹೇಳಿಬಿಟ್ರೆ ಅಂದಾಗ, ಹೌದು ಅವರು ಬೇರೆ ದೇಶದಿಂದ ಬಂದಿದ್ದಾರೆ, ದಂಪತಿಗಳು ವಯಸ್ಸಾಗಿದೆ, ಮನೆ ಊಟ ಸಿಗಬೇಕು ಅಂತ ಆಸೆ ಪಡ್ತಿದ್ದಾರೆ, ಅದಕ್ಕೆ ಮಾಡಿಸೋದ್ರಲ್ಲಿ ಏನು ತಪ್ಪಿದೆ ಅಂತ ರಂಗತವ್ರು ಹೇಳ್ತಾರೆ. ಇಲ್ಲಿ ಕೇಳಿಸ್ಕೊ ಶಾಂತಿ, ಇಂಥವ್ರಿಗೆಲ್ಲ ಊಟ ಹಾಕಿದ್ರೆ ನಮ್ಮನೇನು ತುಂಬ ಚೆನ್ನಾಗಿರುತ್ತೆ, ಅಷ್ಟವ್ರಿಗೆ ಊಟ ಹಾಕಬೇಕು ಅಂತ ರಂಗತವ್ರು ಬುದ್ಧಿ ಹೇಳ್ತಾರೆ ಶಾಂತಿಗೆ. ಶಾಂತಿ ಏನು ಇಷ್ಟು ದಿವಸ ನಮ್ಮನೆ ಚೆನ್ನಾಗಿರ್ಲಿಲ್ವ ಅಂತ ಹೇಳ್ಕೊಂಡು ಏನಾದರೂ ಮಾಡ್ಕೊಳ್ಳಿ ಅಂತ ಬೈದ್ಬಿಟ್ಟು ಹೊಟ್ಟೋಗ್ತಾಳೆ. ರಂಗತವ್ರು ಮೀನಾ ಹತ್ರ, ಮೀನಾ ನಿನ್ನ ಪಾಡು ನೀನು ಏನು ಬೇಕಾದ್ರೂ ಅಡುಗೆ ಮಾಡ್ಕೊಂಬ ಅಂತ ಹೇಳ್ತಾರೆ. ಕಡೆ ರೋಹಿಣಿ ಅಡುಗೆ ಮನೆಗೆ ಬಂದು, ಏನು ಮೀನವರು ಇಷ್ಟೊಂದೆಲ್ಲ ಅಡುಗೆ ಮಾಡ್ತಿದ್ದಾರೆ, ಏನು ಸ್ಪೆಷಲು ಅಂತ ರೋಹಿಣಿ ಕೇಳ್ತಾಳೆ. ಮೀನಾ ಹೇಳ್ತಾಳೆ, ಇವ್ರ ಕಾರಲ್ಲಿ ಬಾಡಿಗೆಗಂತ ಮಲೇಷ್ಯಾದ ದಂಪತಿಗಳು ಬಂದಿದ್ದಾರೆ, ಅವ್ರನ್ನ ಊಟಕ್ಕೆ ಕರೆದಿದ್ದಾರೆ ಅಂತ ಮೀನಾ ರೋಹಿಣಿ ಹತ್ರ ಹೇಳ್ತಾಳೆ. ರೋಹಿಣಿ ಕೇಳ್ತಾನೆ, ಏನು ಬಾಡಿಗೆಗೆ ಬಂದವರೆ ನಮ್ಮಲ್ಲಿ ಊಟ ಫ್ರೀ ಅಂತ ಸೂರ್ಯನೇನಾದರೂ ಆಫರ್ ಕೊಟ್ಟಿದ್ದಾರಾ ಅಂತ ರೋಹಿಣಿ ಕೇಳ್ತಾಳೆ. ಶ್ರುತಿ, ಈ ಥರ ಎಲ್ಲ ಯಾಕೆ ಮಾತಾಡ್ತಿದ್ದಾರೆ ರೋಹಿಣಿ, ಅವ್ರಿಗೇನೋ ತುಂಬ ವಯಸ್ಸಾಗಿದೆ, ಬೇರೆ ದೇಶದಿಂದ ಬಂದಿದ್ದಾರೆ, ಮನೆ ಊಟ ಬೇಕು ಅಂತ ಕೇಳಿದ್ದಾರೆ, ಅದಕ್ಕೆ ಸೂರ್ಯ ಅವ್ರು ಮಾಡಿಸೋದ್ರಲ್ಲಿ ಏನು ತಪ್ಪಿದೆ ಅಂತ ಶ್ರುತಿನೂ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಏನಿದೆ, ಅವ್ರಿಗೆ ಹೇಗೆ ಬೇಕೋ ಅಂದ್ಕೊಂಡ್ಲಿ ಬಿಡಿ ಅಂತ ಮೀನಾ ಹೇಳ್ತಾಳೆ. ಅಷ್ಟರಲ್ಲಿ ಈ ಕಡೆ ರವಿ ಮನೆಗೆ ಬರ್ತಾನೆ. ರಂಗತವ್ರು ಕೇಳ್ತಾರೆ, ಯಾಕಪ್ಪ ಇಷ್ಟು ಬೇಗ ಬಂದೆ ಅಂತ ಕೇಳಿದಾಗ ರವಿ ಹೇಳ್ತಾನೆ, ಶ್ರುತಿ ಫೋನ್ ಮಾಡಿದ್ಲು, ಅದಕ್ಕೆ ಮನೇಲಿ ಅಡುಗೆ ಮಾಡ್ತಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಬನ್ನಿ ಅಂತ ಕರೆದು ಅದಕ್ಕೆ ಬೇಗ ಬಂದೆ ಅಂತ ರವಿ ಹೇಳ್ತಾನೆ. ಶಾಂತಿ, ಏನೋ ರೆಸ್ಟೋರೆಂಟಲ್ಲಿ ಮಾಡಿ ನಿಂಗೆ ಸುಸ್ತಾಗಿಲ್ವೇನೋ, ಇಲ್ಲೂ ಬಂದು ಕೆಲಸ ಮಾಡಬೇಕು, ಏನೂ ಬೇಕಾಗಿಲ್ಲ, ಮಾಡಬೇಡ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ರವಿ, ನನಗೇನು ಸುಸ್ತಾಗಿಲ್ಲಮ್ಮ, ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಈ ಕಡೆ ಸೂರ್ಯ ಆ ದಂಪತಿಗಳನ್ನ ಮನೆ ಕರ್ಕೊಂಬರ್ತಾನೆ. ಎಲ್ಲರಿಗೂ ಮನೆಯವ್ರನ್ನೆಲ್ಲ ಅವ್ರಿಗೆ ಪರಿಚಯ ಮಾಡಿ ಕೊಡ್ತಾನೆ. ದಂಪತಿಗಳು ಹೇಳ್ತಾರೆ, ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು, ನಿಮ್ಮ 3 ಜನ ಮಕ್ಕಳನ್ನು ಒಂದೇ ಕಡೆ ಇಟ್ಕೊಂಡು ನೋಡ್ಕೊತಿದ್ದಾರಲ್ಲ, ಅದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು ಅಂತ ದಂಪತಿಗಳು ರಂಗತವ್ರಿಗೆ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ರಂಗತವ್ರಿಗೂ ತುಂಬ ಖುಷಿಯಾಗುತ್ತೆ. ಹಾಗೆ ಹಣ್ಣೆಲ್ಲ ತೊಗೊಬಂದಿದ್ದೆಲ್ಲ ಅವ್ರಿಗೆ ಮನೆಯವ್ರಿಗೆ ಕೊಡ್ತಾರೆ. ರಂಗತವ್ರು, ಇದೆಲ್ಲ ಯಾಕೆ ಅಂತ ಕೇಳಿದಾಗ, ನಾವು ನಿಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿದ್ದೀವಿ, ತೊಗೊಳ್ಳಿ ಅಂತ ಹಣ್ಣನ್ನೆಲ್ಲ ಕೊಡ್ತಾರೆ. ಆಗ ಅವರು ಕೇಳ್ತಾರೆ, 3 ಜನ ಮಕ್ಕಳಂದ್ರಲ್ಲ, ಇನ್ನೊಬ್ರು ಎಲ್ಲಿ ಅಂತ ಕೇಳಿದಾಗ ಅವನು ಅಂಗಡಿಗೆ ಹೋಗಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಶಾಂತಿ, ಅದು ಗ್ಯಾಡ್ಜೆಟ್ಸ್ಗಳು ಅಂಗಡಿ ಅಲ್ಲ ಅಂತ ಹೇಳ್ತಾಳೆ. ಆಗ ರಂಗತವ್ರು ಹೇಳ್ತಾರೆ, ನೀವು ಯಾವುದೋ ಸಮುದ್ರ ದಾಟಿ ಬಂದಿದ್ದೀರಾ ಅಂತ ಸೂರ್ಯ ಹೇಳ್ತಿದ್ದ, ಯಾವ ದೇಶದಿಂದ ಬಂದಿದ್ದೀರಾ ಅಂತ ರಂಗತವ್ರು ಅವ್ರಿಗೆ ಕೇಳ್ತಾರೆ. ಆಗ ಅವರು ಮಲೇಷ್ಯಾದಿಂದ ಬಂದಿದ್ದೀವಿ ಅಂದ ತಕ್ಷಣ ಶಾಂತಿ ಕಣ್ಣರಳಿಸ್ಕೊಂಡು, ಏನು ಮಲೇಷ್ಯಾದಿಂದ ಬಂದಿದ್ದೀರಾ, ನನ್ನ ಸೊಸೆನೂ ಮಲೇಷ್ಯಾದಿಂದನೇ ಬಂದಿರೋದು ಅಂತ ಹೇಳ್ತಾಳೆ. ಇಲ್ಲಿ ನಮ್ಮ ಸೊಸೆಯವರ ಅಪ್ಪ ದೊಡ್ಡ ಶ್ರೀಮಂತರು, ನಿಮ್ಗೆ ಅವ್ರು ಗೊತ್ತಿರ್ಬೋದು ಅನ್ಸುತ್ತೆ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ ಶ್ರುತಿಗೆ ಹೇಳ್ತಾಳೆ, ಅದು ಯಾವ ಅಡ್ರೆಸ್ ಹೇಳಮ್ಮ ನೀನು ಅಂದಾಗ ಶ್ರುತಿ ಅಡ್ರೆಸ್ನೆಲ್ಲ ಹೇಳ್ತಾಳೆ.
ಆಗ ಅವರು ಅಡ್ರೆಸ್ ನೋಡ್ಬಿಟ್ಟು ನಮಗಿದೆಲ್ಲ ಗೊತ್ತಿದೆ, ಎಲ್ಲಿ ನಿಮ್ಮ ಸೊಸೆನ ಕರೀರಿ, ಅವರು ಅವರಪ್ಪ ಯಾರು ಅಂತೆಲ್ಲ ಹೇಳಿದರೆ ನಾನು ಕಂಡುಹಿಡಿತೀನಿ ಅಂತ ಹೇಳ್ತಾರೆ. ಎಲ್ಲ ರೋಹಿಣಿ ಕೇಳಿಸ್ಕೊಂಡು ರೋಹಿಣಿಗೆ ಜೀವ ಬಾಯಿಗೆ ಬಂದಂಗೆ ಆಗ್ತಾ ಇರುತ್ತೆ. ಶಾಂತಿ ಖುಷಿಯಿಂದ ಹಾಗಾದರೆ ನನ್ನ ಸೊಸೆ ನೀವು ಎಲ್ಲ ಒಂದೇ ಊರಿನವರು ಅಂತ ಹೇಳ್ತಿರ್ತಾಳೆ. ಸೂರ್ಯ ನೋಡಿದಪ್ಪ ಮಲೇಷ್ಯಾ ಅಂದಾಗೆ ಸಕ್ಕರೆ ವರ್ಷನೇ ಚೇಂಜ್ ಆಗೋಯ್ತು ಅಂತ ಹೇಳ್ತಾ ಇರ್ತಾನೆ. ಅಂತ ಹೇಳ್ತಾಳೆ, ನಮ್ಮ ಸೊಸೆ ಅವರಪ್ಪ ದೊಡ್ಡ ಶ್ರೀಮಂತರು, ಕೋಟ್ಯಾಧೀಶ್ವರು, ಇರಿ ನಮ್ಮ ಸೊಸೆನ ಕರಿತೀನಿ ಅಂತ ಶಾಂತಿ ಹೇಳ್ತಾಳೆ. ರೋಹಿಣಿ ಬಾರಮ್ಮ, ಮಲೇಷ್ಯಾದಿಂದ ಬಂದಿದ್ದಾರೆ, ನಿಮ್ಮ ಅಪ್ಪ ಬಗ್ಗೆ ಎಲ್ಲ ಹೇಳು ಬಾಮ್ಮ ಅಂತ ಶಾಂತಿ ಹೇಳ್ತಾಳೆ. ಈ ಕಡೆ ರೋಹಿಣಿ ಶಾಕಿಂದ ನಾನು ಇವಾಗ ಏನಾದರೂ ಹೋಗಿ ಆಚೆ ಹೋಗಿ ಬಾಯ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ, ನಾನು ಇವಾಗ ಇಲ್ಲಿಂದ ಹೇಗಾದ್ರು ತಪ್ಪಿಸ್ಕೋಬೇಕಂತ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತು ಜೋರಾಗಿ ರೋಹಿಣಿ ಅಂತ ಕಿರಿಸ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಕೆನೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಈ ಕಡೆ ಮಲೇಷ್ಯಾ ದಂಪತಿಗಳು ರೋಹಿಣಿಗೆ ನಿಮ್ಮ ತಂದೆ ಯಾರು, ಅವ್ರ ಹೆಸರೇನು, ಎಲ್ಲಿದ್ದಾರೆ ಅಂತೆಲ್ಲ ಕೇಳ್ತಿರ್ತಾರೆ. ರೋಹಿಣಿ ಒಂದಕ್ಕೂ ಆನ್ಸರ್ ಮಾಡಿದಿರ ಮಾತಾಡೋಕ್ಕಾಗ್ತಿಲ್ಲ ಅಂತ ನಾಟಕ ಮಾಡ್ತಾ ಇರ್ತಾಳೆ. ರೋಹಿಣಿ ಬಾಯೊಳಗಡೆ ಹತ್ತಿಟ್ಕೊಂಡು ಬಂದಿರ್ತಾಳೆ. ಶಾಂತಿ ಏನಾಯ್ತಮ್ಮ ರೋಹಿಣಿ ಅಂತ ಕೇಳ್ತಿರ್ತಾಳೆ. ಈ ಕಡೆ ಸೂರ್ಯ ಅನುಮಾನದಿಂದನೇ ರೋಹಿಣಿನ ನೋಡ್ತಿರ್ತಾನೆ. ಆಗ ರೋಹಿಣಿ ಅತ್ತೆ ತುಂಬ ಹಲ್ಲು ನೋವ್ತಿದೆ, ನಾನು ಡಾಕ್ಟರ್ ಹತ್ರ ಅರ್ಜೆಂಟ್ ಹೋಗಬೇಕು ಅಂತ ಹೇಳ್ತಾಳೆ. ಅಷ್ಟು ಹಲ್ಲು ನೋವು ಅಂತ ಹೇಳ್ತಾ ಇದ್ರೂ ಶಾಂತಿ ನಿಮ್ಮಪ್ಪ ಹೆಸ್ರು ಹೇಳಮ್ಮ, ಅಡ್ರೆಸ್ ಹೇಳಮ್ಮ ಅಂತ ತಲೆ ತಿಂತಾ ಇರ್ತಾಳೆ ರೋಹಿಣಿಗೆ. ಈ ಕಡೆ ದಪ್ಪಂತಿಗಳು ನಿಮ್ಮಪ್ಪ ಯಾವ ಬಿಸ್ನೆಸ್ ಮಾಡ್ತಾರೆ, ಎಲ್ಲಿದ್ದಾರೆ ಅಂತ ಅವರು ಕೇಳ್ತಿರ್ತಾರೆ. ರವಿ ಹೇಳ್ತಾನೆ, ಅದಕ್ಕೆ ನಿಮ್ಮ ಅಪ್ಪ ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ ಅಂತ ಅಲ್ವಾ ಹೇಳಿದ್ದು, ಎಲ್ಲಿ ಅಂತ ಹೇಳಿ ಅಂತ ರವಿ ಹೇಳ್ತಾನೆ. ಆಗ ರಂಗನಾಥರು ಅವಳಿಗೆ ಹಲ್ಲು ತುಂಬ ನೋವ್ತಿದೆ ಅಂತ ಅನಿಸುತ್ತೆ, ಅವಳಿಗೆ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಕ್ಕೆ ಬಿಡು ಅಂತ ಶಾಂತಿಗೆ ಹೇಳ್ತಾರೆ ರಂಗನಾಥರು. ಆಗ ರೋಹಿಣಿ ಅಪ್ಪ ಸದ್ಯ ತಪ್ಪಿಸ್ಕೊಂಡೆ ಅಂತ ಅನ್ಕೋತಿರ್ತಾಳೆ. ಆಗ ರಂಗನಾಥರು ಅವ್ರ ಜೊತೆ ಯಾರಾದರೂ ಹೋಗಿ ಅಂದಾಗ ಶ್ರುತಿ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ರವಿನೂ ಆಯಿತು ಹೋಗ್ಬಿಟ್ಟು ಬಾ ಅಂತ ಹೇಳ್ತಾನೆ. ಆಗ ಶಾಂತಿ ನಾನು ಬರ್ತೀನಿ ಅಂದಾಗ ರೋಹಿಣಿ ಬೇಡ ಬೇಡ ಅಂತ ಸನ್ನೆ ಮಾಡ್ತಿರ್ತಾಳೆ. ಶ್ರುತಿನೂ ಬರ್ತೀನಿ ಅಂದಾಗ ಬೇಡ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶ್ರುತಿ ನಾನು ಬರ್ತೀನಿ ನಡೀರಿ ಅಂತ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಸೂರ್ಯ ಆಗೋ ಈಗ ಈ ಪಾರ್ಲರಮ್ಮ ತಪ್ಪಿಸ್ಕೊಂಡ್ಬಿಟ್ರಲ್ಲ ಏನು ಮಾಡೋದು ಅಂತ ಅನ್ಕೋತಾ ಇರ್ತಾನೆ. ಈ ಕಡೆ ರೋಹಿಣಿ ನನಗೆ ನೋವು ಕಮ್ಮಿ ಆಯಿತು, ನನಗೆ ಇಂಪಾರ್ಟೆಂಟ್ ಕ್ಲೈಂಟ್ ಇದ್ದಾರೆ ಹೋಗಬೇಕು ಅಂದಾಗ ಶ್ರುತಿ ಇವಾಗ ನೋವು ಕಮ್ಮಿ ಆಗಿರ್ಬೋದು, ಆಮೇಲೆ ಮತ್ತೆ ಬರುತ್ತೆ, ಹೆಂಗಿರೋ ಹಾಸ್ಪಿಟಲ್ ಹತ್ರ ಬಂದಿದ್ದೆವಲ್ಲ ಒಳಗಡೆ ಹೋಗೋಣ ಬನ್ನಿ ಅಂತ ಶ್ರುತಿ ರೋಹಿಣಿನ ಕರ್ಕೊಂಬರ್ತಾಳೆ ಒಳಗಡೆ. ಯಾವಾಗಿಂದ ಪೇಯ್ನ್ ಬಂದಿದೆ ಅಂತ ಕೇಳಿದಾಗ ಸ್ವಲ್ಪ ಹೊತ್ತು ಮುಂಚೆ ಚೆನ್ನಾಗಿದ್ರು, ಇವಾಗ ಸ್ವಲ್ಪ ನೋವ್ತಾ ಇದೆ ಅಂತ ಹೇಳಿದ್ರು ಅಂತ ಶ್ರುತಿ ಹೇಳ್ತಾಳೆ. ಡಾಕ್ಟ್ರು ಇವ್ರಿಗೆ ಕ್ಯಾವಿಟೀಸ್ ಆಗಿದೆ, ಹಲ್ಲು ಅದು ಹುಳುಕಾಗಿರೋದ್ರಿಂದ ತೆಗಿಲಿಲ್ಲ ಅಂದರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದಾಗ ರೋಹಿಣಿ ಬೇಡ ಬೇಡ ಅಂತ ಹೇಳ್ತಾ ಇರ್ತಾಳೆ. ಆಗ ಶ್ರುತಿ ಪರವಾಗಿಲ್ಲ ನೀವು ಟ್ರೀಟ್ಮೆಂಟ್ ಕೊಡಿ ಅಂದಾಗ ಡಾಕ್ಟ್ರು ಹಲ್ಲನ್ನ ಕಿತ್ತಾಕ್ತಾರೆ. ಆಗ ರೋಹಿಣಿ ನಾಟಕ ಮಾಡಿದ್ದಕ್ಕೆ ಹಲ್ಲು ಕಿತ್ತಾಗೋ ಥರ ಪರಿಸ್ಥಿತಿ ಬರುತ್ತೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.